ಲೋಕ ಗೆಲ್ಲಲು ದೋಸ್ತಿಗಳಿಗೆ ಒಗ್ಗಟ್ಟಿನ ಕೊರತೆ ಇದೆಯಂತೆ. ಒಗ್ಗಟ್ಟಿನ ಕೊರತೆ ನಿವಾರಣೆಗೆ ಈಗ ದೋಸ್ತಿಗಳು ಮುಂದಾಗಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಲೋಕ ಗೆಲ್ಲಲು ದೋಸ್ತಿಗಳಿಗೆ ಒಗ್ಗಟ್ಟಿನ ಕೊರತೆ ಇದೆಯಂತೆ. ಒಗ್ಗಟ್ಟಿನ ಕೊರತೆ ನಿವಾರಣೆಗೆ ಈಗ ದೋಸ್ತಿಗಳು ಮುಂದಾಗಿದ್ದಾರೆ. ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳಲು ದೋಸ್ತಿಗಳು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ದೋಸ್ತಿನ ಒಗ್ಗಟ್ಟನ್ನು ಮಾಡಲೇಬೇಕು. ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಪಕ್ಷದಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಲೋಕಸಭಾ ಚುನಾವಣೆ ಎದುರಿಸಕ್ಕೆ ಸಾಧ್ಯ. ಇಲ್ಲದಿದ್ರೆ ಅದು ಸಹಜವಾಗಿ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಕೈ ನಾಯಕರ ಜೊತೆ ಈಗಾಗಲೇ ಸಿಎಂ ಎಚ್ಡಿಕೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಭೆ ಕೂಡ ಪ್ರಾರಂಭವಾಗಲಿದೆ. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಡಿಸಿಎಂ ಪರಮೇಶ್ವರ್ ಜೊತೆ ಸಿಎಂ ಎಚ್ಡಿಕೆ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಂತ್ರಗಳನ್ನ ಎಣಿಬೇಕು ಏನೆಂಬುದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ನಡೆಸಲಾಗುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಶಾಸಕರು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಗೊಂಡಿದ್ದಾರೆ, ಆ ಅಸಮಾಧಾನವೆಲ್ಲ ದೂರ ಮಾಡಬೇಕು, ಒಗ್ಗಟ್ಟನ್ನ ಪ್ರದರ್ಶಿಸಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಪಕ್ಷದ ಬಗ್ಗೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡಬೇಕು ಒಗ್ಗಟ್ಟಾಗಿದ್ರೆ ಇರೋದಕ್ಕೆ ಅನ್ನೋದಕ್ಕೆ ಈಗ ಒಂದು ಸಭೆಯನ್ನ ನಡೆಸಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಪ್ರಾರಂಭವಾಗುತ್ತೆ. ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಆ ಸಭೆಯಲ್ಲಿ ಇರ್ತಾರೆ.